ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ರಿಗೂ ಜ್ಯೋತಿ ಮಲ್ನಾಡ್ ಸ್ಟಡಿ ಲಾಗ್ಗೆ ಸ್ವಾಗತ. ಇವತ್ತು ನಾನು PSTR ಎಕ್ಸಾಮ್ದು ಓಲ್ಡ್ ಕ್ವಶನ್ ಬ್ಯಾಂಕ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ನೋಡಿ, ಈ ಬುಕ್ಕಲ್ಲಿ ಎಲ್ಲ ಹಳೆಯ ಕ್ವಶನ್ ಪೇಪರ್ಸ್ ಎಲ್ಲ ಇದ್ದಾವೆ. ಹಾಗೆಯೇ 2015 ಲಾಸ್ಟ್ ಕರೆದಿದ್ದಲ್ಲ ಅದು ಸಹ ಇದೆ. ಸೊ ಇದು ಓದೋದ್ರಿಂದ ನಮಗೆ ಒಂದು ಐಡಿಯಾ ಸಿಗುತ್ತೆ. PSTR ಇದುವರೆಗೂ ಕರೆದೇ ಇಲ್ಲ, ಆ ಕಾರಣಕ್ಕಾಗಿ ನಾನು ಜಾಸ್ತಿ ಕ್ವಶನ್ ಬ್ಯಾಂಕ್ನ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವತ್ತು ನಾನು PUC ಭೂಗೋಳ ಬುಕ್ಕನ್ನು ಸಹ ತೊಗೊಂಡಿದ್ದೀನಿ. ಅದನ್ನು ಸಹ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ನೀವು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮುಂದಿನ ವೀಡಿಯೋ ಹಾಕೋದಕ್ಕೆ ಒಂದು ಹುಮ್ಮಸ್ಸಿರುತ್ತೆ. ನಾನು ಮುಂದೆ ಹಾಕ್ತಾ ಹೋಗ್ತೀನಿ. ಓಕೆ, ನೋಡಿ, ಇಲ್ಲಿ ನಾನು ಕ್ವಶನ್ ಬ್ಯಾಂಕ್ನ ಓದ್ತಾ ಇದ್ದೀನಿ. ಇದರಲ್ಲಿ 2015 ಕ್ವಶನ್ ಬ್ಯಾಂಕನ್ನು ಇವತ್ತು ಓದ್ತೀನಿ. ಅದು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ 2015ರಲ್ಲಿ. ಅಂದರೆ ಮಿಕ್ಸ್ ಇದ್ದಾವೆಲ್ಲ, GK ಜಾಸ್ತಿ ಇದೆ. ಬಟ್ ಈ ಸತಿ ಪೇಪರ್ ಚೇಂಜ್ ಆಗ್ಬೋದೇನೋ. ಯೂಟ್ಯೂಬಲ್ಲಿ ನಾನು ನೋಡಿದ ಹಾಗೆ ಚೇಂಜ್ ಆಗುತ್ತೆ ಪ್ಯಾಟರ್ನು ಅಂತ ಹೇಳ್ತಾರೆ. ಇದರಲ್ಲಿ ಬರೀ ಟಿಕ್ಕಿಂಗ್ ಅಷ್ಟೇ ಇದೆ ಅಲ್ವಾ. ಈಗೆಲ್ಲ ಸ್ವಲ್ಪ ರೈಟಿಂಗ್ ಕೊಡ್ತಾರೆ, ಹಾಗೆ ಹೀಗೆ ಅಂತ ಕೆಲವೊಂದು ಚಾನಲ್ಸ್ಗಳು ಹೇಳ್ತಾ ಇರ್ತವೆ. ನಾನು ಆಗಾಗ ಇದಕ್ಕೆ ಸಂಬಂಧಪಟ್ಟಂಗೆ ವೀಡಿಯೋಸ್ನ ನೋಡ್ತಾ ಇರೋದ್ರಿಂದ ಏನಾಗುತ್ತೆ, ಕೆಲವೊಬ್ಬರು ಹಂಗೆ ಹೇಳ್ತಾರೆ, ಕೆಲವೊಬ್ರು ಇಲ್ಲ, ಈಗ ಸುಮಾರು ವರ್ಷ ಕಳೆದಿದೆ, ಆದ್ದರಿಂದ ಈಗ ಕರೆಯೋದ್ರಿಂದ ಅವ್ರು ಹಾಗೆ ಮಾಡೋಕ್ಕೆ ಚಾನ್ಸ್ ಇಲ್ಲ. ಈಗ ಏನು ಕರೀತಾರೆ ಅದರಲ್ಲಿ ಮಾಮೂಲಿ ಅಂತ ಇರುತ್ತೆ. ಅಂದರೆ ಹಳೆ ಪ್ರಶ್ನೆ ಪತ್ರಿಕೆ ಇದೆಯಲ್ಲ ಲಾಸ್ಟ್ ಕರೆದಿದ್ದು, ಅದೇ ಥರ ಕೊಡ್ತಾನೆ. ಅದಾದ ನಂತರ ಏನು ಮಾಡ್ಬೋದು, ಅದಾದ ನಂತರ ಬೇಕಾದರೆ ಚೇಂಜಸ್ ಮಾಡ್ಬೋದು. ಹೇಗೆ ಈಗ GPTಗೆ ಇದೆಯಲ್ಲ ಆ ಥರ ಮಾಡ್ಬೋದು. ಯಾವುದಕ್ಕೂ ನಾವು ಎರಡಕ್ಕೂ ರೆಡಿ ಇರಬೇಕು. ಈಗ ಈ ಪೇಪರ್ ಓದ್ಕೊಳ್ತಾ ಹೋದರೆ ನನ್ನ ಹತ್ರ ಇರೋ ಕ್ವಶನ್ ಬ್ಯಾಂಕಲ್ಲಿ ಏನಿದೆ ಅಂದರೆ, ಒಂದು ಕ್ವಶನ್ಗೆ ಉತ್ತರ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ವಿವರಣೆ ಇದೆ. ಅಂದರೆ ಅದಕ್ಕೆ ರಿಲೇಟೆಡ್ ಯಾವ್ಯಾವ ಕ್ವಶನ್ಸ್ ಬರ್ಬೋದು, ಸಂಭವನೀಯ ಪ್ರಶ್ನೆಗಳಿಗೆ ಉತ್ತರವನ್ನು ವಿವರವಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಕ್ವಶನ್ ಓದಿದರೆ ನಮಗಿಲ್ಲಿ ಒಂದು 6-7 ಕ್ವಶನ್ಸಿಗೆ ನಾವು ಉತ್ತರ ಬರಿಬೋದು. ಆ ರೀತಿಯಾಗಿ ಇದೆ, ಇದು ತುಂಬ ಚೆನ್ನಾಗಿದೆ. ಹಾಗಾಗಿ ಇದನ್ನು ಓದ್ತಾ ಹೋಗ್ತೀನಿ. ಆದಷ್ಟು ನಾವು ಕ್ವಶನ್ ಬ್ಯಾಂಕ್ನ ಜಾಸ್ತಿ ಓದಬೇಕು. ಯಾಕಂದರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಓದ್ತಾ ಬರ್ತಿದ್ದ ಹಾಗೆ ಮರಿತಾ ಹೋಗುತ್ತೆ ಅನ್ನೋದು. ಅದಕ್ಕೆ ನಾವು ರಿಪಿಟೇಷನ್ ಮಾಡ್ತಾ ಇರಬೇಕು. ನಾನು ಫಸ್ಟ್ ಟೈಮ್ ಒಂದು ಸತಿ ರೀಡ್ ಮಾಡ್ತೀನಿ, ಮತ್ತು ಯಾವಾಗಾಗುತ್ತೋ ಆವಾಗ ಮತ್ತೆ ಪುನಃ ಓದ್ತಾ ಹೋಗ್ತೀನಿ. ಆದಷ್ಟು ನೆನಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನನಗೂ ಸಹ ಮರ್ತೋಗುತ್ತೆ. ನಾನೇನು ಮಾಡ್ತೀನಿ, ರಿಪಿಟೇಷನ್ ಮಾಡ್ತಾ ಇರ್ತೀನಿ. ಅದಕ್ಕೆ ಒಂದು ಪ್ಯಾಟರ್ನ್ ಇರಬೇಕು, ರಿಪಿಟೇಷನ್ ಯಾವ ರೀತಿ ಮಾಡಬೇಕಂತ. ಸೊ ಅದನ್ನು ನಾನು ಇದುವರೆಗೂ ಫಾಲೋ ಮಾಡಿಲ್ಲ. ಇನ್ನು ಮುಂದೆ ಅದನ್ನು ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಓದಿದ್ದನ್ನು ನೆನಪಿಟ್ಕೊಳ್ಳೋದು ಹೇಗೆ ಅಂತ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನನಗೆ ಕೆಲವೊಂದಷ್ಟು ವೀಡಿಯೋ ಸಿಕ್ಕಿದ್ವು. ಅದರಿಂದ ಸ್ವಲ್ಪ ನನಗೆ ನಾಲೆಡ್ಜ್ ಬಂತು. ಆ ರೀತಿಯಾಗಿ ನಾನು ಇದಕ್ಕೆ ರಿಲೇಟೆಡ್ ಏನೇನು ವೀಡಿಯೋಸ್ ಇದೆ ನಾನು ಹುಡುಕ್ತಾ ಇರ್ತೀನಿ. ಹಾಗೆ ಕೆಲವೊಂದು ಅಪ್ಲೈ ಮಾಡ್ಕೊಂಡು ನೋಡ್ತೀನಿ. ನನಗದು ಓಕೆ ಆದರೆ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ನೀವು ಸಹ ಇದೇ ರೀತಿ ಓದ್ಕೊಳ್ಳಿ. ಸಾಧ್ಯವಾದಷ್ಟು ರಿಪಿಟೇಷನ್ ಮಾಡೋದ್ರಿಂದ ನಮಗೆ ನೆನಪುಳಿಯುತ್ತೆ. ಬರೀ ಓದ್ತಾ ಇದ್ರೆ ನೆನಪುಳಿಯಲ್ಲ. ಮತ್ತು ಟೈಮ್ ಇದ್ದಾಗ ನಾವು ಕೀ ಪಾಯಿಂಟ್ಸ್ ಮಾಡಿ ಬರೀಬೋದು. ಟೈಮ್ ಇಲ್ದಿದ್ದಾಗ ಪದೇ ಪದೇ ಓದಿ ನಾವು ನೆನ್ಪಿಡ್ಕೋಬೇಕು. ಬರೆಯೋದು ತಪ್ಪು ಅಂತ ಹೇಳ್ತಿಲ್ಲ. ಟೈಮ್ ಇಲ್ದಿದ್ದಾಗ ನಮಗೆ ಬರೆಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ವ. ಹಾಗಾಗಿ ಅದ್ರ ಬದಲು ನಾವು ಜಾಸ್ತಿ ಓದಬೇಕು. ಯಾವುದಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಬರಿಬೇಕು ಅಂತ. ನೋಡಿ, ನಾನಿಲ್ಲಿ ಕ್ವಶನ್ ಬ್ಯಾಂಕ್ನ ಓದ್ತಾ ಇದ್ದೀನಿ. ಹಳೆಯ ಪ್ರಶ್ನೆ ಪತ್ರಿಕೆ ಥರ ಇದ್ದರೆ ಟಿಕ್ಕಿಂಗ್ ಬರುತ್ತೆ. ಈ ಸರ್ತಿ ಓದಿದ್ರೆ ಸಾಕಾಗುತ್ತೆ. ಎಲ್ಲಾದರೂ ರೈಟಿಂಗ್ ಕೊಟ್ಬಿಟ್ರೆ ನಾವು ಅದಕ್ಕೂ ರೆಡಿ ಆಗೋಣ ಅಂಥೇಳಿ ನಾನು 6th to 10th ಸೈನ್ಸು ಬುಕ್ಕು ಮತ್ತು 6th to 8th ಮ್ಯಾಥ್ಸ್ ಬುಕ್ಕನ್ನು ಓದಬೇಕು ಅಂದ್ಕೊಂಡಿದ್ದೀನಿ. ಮ್ಯಾಥ್ಸು 8th ತನಕ ಸಾಕು ಅನಿಸುತ್ತೆ, 1 to 5th ಟೀಚರ್ ಆಗೋದಕ್ಕೆ. ಅಷ್ಟು ನಾವು ಕಲ್ತಿದ್ರೆ ಮ್ಯಾಥ್ಸ್ ಸಾಕಾಗುತ್ತೆ. ಸೊ ಅಷ್ಟನ್ನು ಓದಬೇಕು ಅಂದ್ಕೊಂಡಿದ್ದೀನಿ. ಈ ಕ್ವಶನ್ ಬ್ಯಾಂಕ್ ಜೊತೆಗೆ ನಾನು ಅದನ್ನು ಸಹ ಓದ್ತೀನಿ. ಸೈನ್ಸನ್ನು ಸಹ ನಾನು ಓದಿ ಬುಕ್ಕಲ್ಲಿ ಇಲ್ಲದೇ ಇರೋದನ್ನು, ಬುಕ್ಕಲ್ಲಿ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳಿಗೆ ಜಾಗ ಇರೋದನ್ನು ಅಲ್ಲೇ ಬರ್ಕೊಳ್ತೀನಿ. ಯಾವುದಕ್ಕೆ ಸ್ಪೇಸ್ ಇಲ್ಲ ಅದನ್ನು ಒಂದು ನೋಟ್ಸ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಸೈನ್ಸ್ ಸ್ವಲ್ಪ ನೋಟ್ಸ್ ಮಾಡಬೇಕಾಗುತ್ತೆ, ಯಾಕಂದರೆ ನನ್ನ ವಿಷಯ ಸಮಾಜ. ಸೊ ನನಗೆ ಸೈನ್ಸ್ ಸ್ವಲ್ಪ ನೋಟ್ಸ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂತೇಳಿ ಅದನ್ನು ನೋಟ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನಿಧಾನವಾಗಿ ನಾನು ಓದ್ತೀನಿ, ತುಂಬ ಫಾಸ್ಟಾಗಿ ಓದೋದಿಲ್ಲ. ನೀವು ಓದುವಾಗ ಆದಷ್ಟು ಅರ್ಥ ಮಾಡಿಕೊಂಡು ಓದೋದು ಒಳ್ಳೆಯದು. ಮತ್ತು ನಾನು ಸಮಾಜ ವಿಜ್ಞಾನವನ್ನು ಯಾವ ರೀತಿ ಓದಬೇಕಂತ ವೀಡಿಯೋ ಮಾಡಿ ಹಾಕಿದ್ದೀನಿ. ಫಸ್ಟ್ ಇತಿಹಾಸವನ್ನು ಯಾವ ರೀತಿ ಓದಬೇಕು, ಯಾವುದಾದ್ಮೇಲೆ ಯಾವುದು ಓದಬೇಕಂತ, ಭೂಗೋಳವನ್ನು ಸಹ
ಹಾಗೆ ಇನ್ನು ಉಳಿದದ್ದು ಯಾವ ರೀತಿ ಓದಬೇಕು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತಾ ಹೋಗ್ತೀನಿ, ಅದು ಯೂಸ್ ಆಗುತ್ತೆ. ಸೈನ್ಸ್ ಎಲ್ಲ 6th to 10th ಅದೇ ರೀತಿ ಓದ್ತಾ ಇದ್ದೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಈಗ ನಾನಿಲ್ಲಿ ಒಂದು ಕ್ವಶನ್ ಪೇಪರ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಓದಿ ಅದನ್ನ ಅರ್ಥ ಮಾಡ್ಕೊಂಡು ಮುಗಿಸ್ಬೇಕು. ನೀವು ಓದುವಾಗ ಅರ್ಥ ಮಾಡಿಕೊಂಡು ಓದಿ, ಯಾಕಂದರೆ ಅರ್ಥ ಮಾಡ್ಕೊಂಡು ಒಂದು ಸತಿ ಓದಿದ್ರೆ ಮತ್ತೆ ನೀವು ರಿಪಿಟೇಷನ್ ಮಾಡುವಾಗ ಅದು ನಿಮಗೆ ನೆನಪಾಗುತ್ತೆ. ಸೊ ಆವಾಗ ಈಸಿ ಆಗ್ತಾ ಹೋಗುತ್ತೆ ನಿಮಗೆ, ಆಯಿತಾ? ಆ ರೀತಿಯಾಗಿ ನೀವು ಓದಿ. ಮತ್ತು ಸ್ವಲ್ಪ ಡೀಪಾಗಿ ಕೊಟ್ಟಿರೋದ್ರಿಂದ ನಮಗೆ ಹೆಚ್ಚಿನ ನಾಲೆಡ್ಜ್ ಇದರಲ್ಲಿ ಬರುತ್ತೆ. ಓಕೆ. ಮತ್ತು ಸೋಷಿಯಲಿಗೆ ನಾನು ನೂತನ ಜಿಕೆಯಲ್ಲಿ ಹಿಂಭಾಗದಲ್ಲಿ ಸ್ವಲ್ಪ ಇತಿಹಾಸನೂ ಕೊಟ್ಟಿದ್ದಾರೆ, ಅದನ್ನು ಸಹ ಓದ್ಕೊಳ್ತೀನಿ. ಅದು 1 ಮಾರ್ಕ್ಸ್ ಕ್ವಶನ್ಸಿಗೆ ಯೂಸ್ ಆಗುತ್ತೆ. ಇದೇ ರೀತಿಯಾಗಿ ನನ್ನ ಓದನ್ನು ನಾನು ಮುಂದುವರಿಸ್ತೀನಿ. ನೀವು ಸಹ ಯಾರೆಲ್ಲ ಓದ್ತಾ ಇದ್ದೀರಾ GPTಗಾಗಿ, PSTRಗಾಗಿ, ಖಂಡಿತ ನೀವು ಸ್ಟಡಿಯನ್ನು ನಿಲ್ಲಿಸ್ಬೇಡಿ. ಅವ್ರು ಯಾವಾಗ ಕರೀತಾರೋ ಕರೀಲಿ, ನಾವು ರೆಡಿ ಇರಬೇಕಲ್ವ. ಅದಕ್ಕೆ ನಾವು ಫಸ್ಟು ಓದಿ ರೆಡಿ ಇಟ್ಕೊಳ್ಳೋಣ. ಆಮೇಲೆ ಅವ್ರು ಕರೆದಾಗ ನಾವು ಒಂದು ಸತಿ ರಿವೈಸ್ ಮಾಡಿಕೊಂಡ್ರೆ ಆಗುತ್ತೆ. ಎಲ್ಲ ಓದಿ ಮುಗಿದಿದ್ರೆ ನಾವು ರಿವೈಸ್ ಮಾಡ್ಕೋಬೋದು. ಹಾಗಂತ ನನ್ನ ಒಂದು ಅಭಿಪ್ರಾಯ. ನಾನು ಅದೇ ರೀತಿ ಮಾಡಬೇಕಂತ ಓದ್ತಾ ಇದ್ದೀನಿ. ಮಧ್ಯೆ ಮಧ್ಯೆ ಒಂದೊಂದು ದಿವಸ ಓದೋಕ್ಕಾಗಿಲ್ಲ ಅಂದರೆ ಬೇರೆ ಎಲ್ಲ ವರ್ಕ್ ಇರುತ್ತೆ, ಅದನ್ನು ಮಾಡ್ಕೊಳ್ತೀನಿ. ಕೆಲವೊಂದು ದಿವಸ ಆಗೋದಿಲ್ಲ ಓದೋಕ್ಕೆ, ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡೇಯಲ್ಲಿ ಓದ್ತೀನಿ ನಾನು. ಆ್ಯಕ್ಚುಲಿ ಅದು ನನ್ನ ಪ್ರಕಾರ ತಪ್ಪು. ಡೈಲಿ ನಾವು ಓದಲೇಬೇಕು, ಆವಾಗ ಕಂಟಿನ್ಯೂಷನ್ ಇರುತ್ತೆ. ಓದು ಕಂಟಿನ್ಯೂ ಇದ್ದರೆ ಮಾತ್ರ ನಮಗೆ ಅದು ಚೆನ್ನಾಗಿ ಅರ್ಥ ಆಗೋದು, ನೆನಪಲ್ಲಿ ಉಳಿಯೋದು. ಮಧ್ಯೆ ಮಧ್ಯೆ ಗ್ಯಾಪ್ ಆಗಿಬಿಟ್ರೆ ಓದೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಯಾಕಂದರೆ ನಾವೆಲ್ಲ ಮನೆ ಕೆಲಸ ಮಾಡಿಕೊಂಡು ಫ್ಯಾಮಿಲಿ ನೋಡಿಕೊಂಡು ಓದೋದ್ರಿಂದ ನಾವು ಮಕ್ಕಳು ಥರ ಮಾಡಿದ್ರೆ ಆಗಲ್ಲ. ನಾವು ನಮ್ಮದೇ ಒಂದು ಪ್ಲ್ಯಾನ್ ಇರಬೇಕು, ಆದಷ್ಟು ಟಚಲ್ಲಿರಬೇಕು. ಏನೂ ಓದೋಕ್ಕಾಗಿಲ್ಲ ಇವತ್ತಂದರೆ ಸ್ವಲ್ಪನಾರು ಬುಕ್ ನೋಡಿ ಓದಿ ಮಲ್ಕಬೇಕು. ಆಗ ಏನಾಗುತ್ತೆ, ನಾಳೆ ನಮಗೆ ಓದೋದಕ್ಕೆ ಅದೊಂದು ಹುರುಪು ಥರ ಇರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಓಕೆ, ನೀವು ಇದನ್ನು ಟ್ರೈ ಮಾಡಿ ನೋಡಿ, ಏನಿಸ್ತಂತ ನನಗೆ ಹೇಳಿ. ಓಕೆ ನೋಡಿ, ನಾನು ಕ್ವಶನ್ ಬ್ಯಾಂಕ್ ಇಲ್ಲಿ ತನಕ ಓದಿದೆ, ಸುಮಾರು ಮಟ್ಟಿಗೆ ಓದಿದ್ದೀನಿ. ಈಗ ನಾನು ಭೂಗೋಳ ಓದ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಭೂಗೋಳನ ಸಹ ನೋಡಿ, ಫಸ್ಟ್ PUC ಸೆಕೆಂಡ್ PUC ಭೂಗೋಳ ತೊಗೊಂಡಿದ್ದೀನಿ. PUCಲಿ ನನ್ನ ಹತ್ರ ಕೆಲವೇ ಬುಕ್ಗಳಿದ್ದಾವೆ, ಜಾಸ್ತಿ ಇಲ್ಲ. ನೋಡಿ, ಇದು ಭೂಗೋಳದಲ್ಲಿ 1ನೇ ಪಾಠ ಓದ್ತಾ ಇದ್ದೀನಿ. ಇದು ನಾನು ಸಪ್ನಾ ಬುಕ್ ಹೌಸಲ್ಲಿ ಹೋಗಿ ತಂದೆ, ನನಗೆ PUCದೇ ಬೇಕು ಅಂಥೇಳಿ. ತುಂಬ ಹುಡುಕ್ತೆ, ಸಿಕ್ಕೇ ಇರಲಿಲ್ಲ. ತುಂಬ ಹುಡುಕಿ ಆಮೇಲೆ ಒಂದು ಬುಕ್ ಮಾತ್ರ ಸಪ್ನಾ ಬುಕ್ ಹೌಸಲ್ಲಿ ಸಿಕ್ತು, ಭೂಗೋಳ ಮಾತ್ರ. ಬೇರೆ ಯಾವುದೂ ಸಿಗಲಿಲ್ಲ. ಹೀಗೆ ಬೇರೆ ಬೇರೆ ಕಡೆ ಹೋಗಿ ಕಲೆಕ್ಟ್ ಮಾಡಿ, ಅದಕ್ಕಾಗಿ ತುಂಬ ಓಡಾಡಿದ್ದೀನಿ ನಾನು ಬುಕ್ಕಿಗಾಗಿ. ಬುಕ್ ಸಿಗೋದು ತುಂಬ ಕಷ್ಟ. ಹಾಗಾಗಿ ನಿಮಗೆಲ್ಲ ಬುಕ್ ಸಿಕ್ಕಿದ್ರೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನೀವು ಯಾವಾಗಲಾದ್ರು ಓದಿ, ಬುಕ್ ಮಾತ್ರ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ಭೂಗೋಳ ತುಂಬ ಚೆನ್ನಾಗಿದೆ. ಭೂಗೋಳದಲ್ಲಿ ಇದೆ ಆ್ಯಕ್ಚುಲಿ PUC ಬುಕ್ ತುಂಬ ಚೆನ್ನಾಗಿದೆ. ಇತಿಹಾಸ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು. ಸೊ ನನ್ನ ಹತ್ರ ಇರೋದು 3 ಬುಕ್ಕು, ಬೇರೆ ಇಲ್ಲ. ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಎಲ್ಲ ಇಲ್ಲ. ಅವೆಲ್ಲ ಅಷ್ಟು ಅವಶ್ಯಕತೆ ಇಲ್ಲ. ಮೇಯ್ನು ನಮಗೆ ಇತಿಹಾಸ ಬೇಕು ಮತ್ತು ಭೂಗೋಳ ಇಂಪಾರ್ಟೆಂಟು. ಇತಿಹಾಸ ಜಾಸ್ತಿ ಓದಲೇಬೇಕು ನಾವು. ಹಾಗಾಗಿ ನಾನಿಲ್ಲಿ ಅಂಡರ್ಲೈನ್ ಮಾಡಿಕೊಂಡು ಓದ್ತಾ ಹೋಗ್ತಾಯಿದ್ದೀನಿ. ನೀವೆಲ್ಲಾದರೂ ಇತಿಹಾಸ ಬುಕ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಓಕೆನಾ? ನೀವೇ ಹೇಳ್ತೀರಾ, ಓ ತುಂಬ ಚೆನ್ನಾಗಿದೆ ಅಂತ. ಕಲರ್ಫುಲ್ ಆಗಿದೆ, ಭಾಳ ಚೆನ್ನಾಗಿದೆ. ನೀವು ಸಹ PU ಬುಕ್ ಸಿಕ್ಕಿದ್ರೆ, GPSTರಿಗೆ ಯಾರು ಓದ್ತಿದ್ದೀರೋ ಅವರು PUC ಬುಕ್ ಸಿಕ್ಕಿದ್ರೆ ಸೋಷಿಯಲ್ಗೆ ಕಲೆಕ್ಟ್ ಮಾಡಿ. ಸೈನ್ಸ್ ಎಲ್ಲ 10th ತನಕ ಸಾಕು, ಜಾಸ್ತಿ ಬೇಡ. ಮತ್ತು ಮ್ಯಾಥ್ಸು ನನ್ನ ಪ್ರಕಾರ 6th 7th 8th ನಾನು ಓದ್ಕೋಬೇಕು ಅಂದ್ಕೊಂಡು, ನನಗೆ ಸಾಕು ಅಂತ ಅನ್ನಿಸ್ತಾ ಇದೆ. ಅದು ಎಲ್ಲರೂ ಹೇಳ್ತಾರೆ 10th ತನಕ ನೋಡ್ಕೋಬೇಕು ಅಂತ. ಸಾಧ್ಯ ಆದರೆ ನೀವು ನೋಡ್ಕೊಳ್ಳಿ, ಅಷ್ಟು ನಾನು ಟ್ರೈ ಮಾಡ್ತೀನಿ. ಆದರೆ ಅಲ್ಲಿ ತನಕ ಓದ್ಕೊಳ್ತೀನಿ. ಓಕೆ, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಸರಿಯಾಗಿದ್ದರೆ ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನೀವು ನನ್ನ ಜೊತೆ ಓದಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು.